ಲಾಸ್ಟ್ ಎಪಿಸೋಡ್ನಲ್ಲಿ ಪ್ರಿಯಾಂಕಾ ರಘುನ 2 ದಿನಗಳ ಮಟ್ಟಿಗೆ ತನ್ನ ತವ್ರ ಮನೆಗೆ ಕರ್ಕೊಂಡು ಬರ್ತಾಳೆ. ಪ್ರಿಯಾಂಕಾ ರಘುನ ತವ್ರ ಮನೆಗೆ ಕರ್ಕೊಂಡು ಬಂದಿರೋ ನಿಜವಾದ ಕಾರಣ ಏನು ನೋಡೋಣ ಬನ್ನಿ. ಅತ್ತೆ, ನನಗೆ ಅಡುಗೆ ಎಲ್ಲ ಮಾಡಕ್ ಬರಲ್ಲ. ಅಯ್ಯೋ, ನಿಮ್ಮ ಮಾವಂಗೇನು ಮೊದಲೇ ಎಲ್ಲದು ಬರ್ತಿತ್ತು ಮಾಡಿದ್ಯಾ? ಅವ್ರಿಗೇನು ಅವ್ರಮ್ಮ ಎಲ್ಲ ಕಲಿಸ್ಕೊಟ್ಟಿದ್ರಾ? ನಿಮ್ಮ ಮಾವ ಈಗ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾನೇ ಕಾರಣ. ತಲೆ ಮೇಲೆ ಕುಟ್ಟಿ ಕುಟ್ಟಿ ನಿಮ್ಮ ಮಾವನ್ನ ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ. ರೀ, ಏನ್ರಿ ಬಾಯಿ ಮುಚ್ಕೊಂಡು ನಿಂತಿದ್ದೀರಾ? ನಿಮಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನೋ ಇಲ್ವೋ ಹೇಳ್ರಿ. ಹೌದೌದು, ನನಗೆ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾಳೆ ಅಂದರೆ ಈಗ ನಾನು ಏನು ಅಡುಗೆ ಬೇಕಾದರೂ ಮಾಡ್ತೀನಿ. ಅಳಿಯಂದ್ರೆ ನಿಮಗೆ ಏನು ಬೇಕು ಕೇಳಿ, ಪನ್ನೀರ್ ಬಟರ್ ಮಸಾಲ, ಬಟರ್ ಕುಲ್ಚಾ, ಅದ್ರ ಜೊತೆಗೆ ಬೇಕಿದ್ರೆ ಎಣ್ಣೆ ಎಲ್ಲ ಮಾಡ್ತೀನಿ. ಮಾವ, ಎಣ್ಣೆನಾ? ಅದನ್ನು ಮಾಡಕ್ ಬರುತ್ತಾ ನಿಮಗೆ? ಏನು ಅಳಿ ಅಂದ್ರೆ ಎಣ್ಣೆ ಅಂದ ತಕ್ಷಣ ಕಿವಿ ನೆಟ್ಟಗಾಗ್ಬಿಡ್ತು. ಏನು ಕುಡಿಯೋ ಅಭ್ಯಾಸ ಇದೆಯೋ ಹೇಗೆ? ನೋಡಿ, ಆ ಥರ ಅಭ್ಯಾಸ ಏನಾದರೂ ಇತ್ತು ಅಂದರೆ ಇವತ್ತೇ ಬಿಟ್ಬಿಡಿ. ನಮ್ಮ ಮನೇಲಿ ಇಂಥವೆಲ್ಲ ನಡೆಯೋದಿಲ್ಲ. ಇಲ್ಲ ಅತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲಾದರೂ ಅಪರೂಪಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಅಷ್ಟೇ. ಅಷ್ಟು ಬಿಟ್ಟರೆ ದಿನ ಕುಡಿಯೋಂಥ ಅಭ್ಯಾಸ ಎಲ್ಲ ಏನಿಲ್ಲ. ಅಲ್ವಾ ಪ್ರಿಯಾಂಕಾ? ನಾನು ಇದ್ರ ಬಗ್ಗೆ ಎಲ್ಲ ನಿನಗೆ ಮೊದಲೇ ತಿಳಿಸಿದ್ದೀನಿ ತಾನೇ? ಹಾಂ ಸಾಕು, ಬಾಯಿ ಮುಚ್ಚ್ರಿ. ಮಾತಿಗೂ ಹಿ ಅಂತಾರೆ. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ನನ್ನ ತವ್ರ ಮನೇಲಿರೋ ಈ 2 ದಿನನ ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರ್ಬೇಕು. ನೆನ್ಪಿಟ್ಕೊಂಡಿರ್ಲಿ ಅಂತಾನೆ ಮದುವೆ ಆಗ್ತಿದ್ದ ಹಾಗೆ ನಾನು 2 ದಿನದ ಮಟ್ಟಿಗೆ ಇಲ್ಲಿ ಕರ್ಕೊಂಡು ಬಂದಿರೋದು. ಅಂದರೆ ಏನು ಪ್ರಿಯಾಂಕಾ? ಅಂದರೆ ನನಗೆ ಏನು ಇಷ್ಟ ಇಲ್ಲ, ನನ್ನ ಜೊತೆ ಯಾವ ರೀತಿ ಇದ್ದರೆ ಇಷ್ಟ, ಯಾವ ರೀತಿ ಇದ್ದರೆ ಇಷ್ಟ ಆಗಲ್ಲ, ಇದನ್ನೆಲ್ಲ ತಿಳ್ಕೊಳ್ಳಿ ಅಂತಾನೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ತಿಳ್ಕೊಂಡು ನೀವು ನನ್ನ ಜೊತೆ ಅದಕ್ಕೆ ತಕ್ಕನಾಗೆ ನಡ್ಕೋಬೇಕು. ಅದಕ್ಕೆ ಈ 2 ದಿನನ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು ನೀವು ಅಂತ ಹೇಳಿದ್ದು. ನಮ್ಮ ಅಪ್ಪನ ನೋಡಿದ್ರಿ ತಾನೆ ಯಾವ ರೀತಿ ಅಡುಗೆ ಕೆಲಸ ಎಲ್ಲ ಮಾಡ್ತಾರೆ ಅಂತ. ಅದೇ ಥರ ನೀವು ಮಾಡಬೇಕು. ಅಪ್ಪ ಯಾವತ್ತೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ರೇಗಾಡಿಲ್ಲ. ನಾನು ಏನೇ ಕೇಳಿದ್ರು ಇಲ್ಲ ಅಂದಿಲ್ಲ. ನಾನು ಕೇಳಿದಾಗೆಲ್ಲ ಶಾಪಿಂಗ್ ಮಾಡಿಸ್ತಿದ್ರು, ನಾನು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ರು. ಅಂದರೆ ಅರ್ಥ ಆಯ್ತಲ್ಲ, ನೀವು ನನ್ನ ಜೊತೆ ಅದೇ ರೀತಿ ಇರಬೇಕು. ಪಾಪ ರಘು ಏನು ಮಾತಾಡೋಕ್ಕಾಗದೆ ಸುಮ್ಮನೆ ನಿಂತ್ಬಿಡ್ತಾನೆ. ಸಂಜೆ ಸಮಯ. ಪ್ರಿಯಾಂಕಾ, ಇವತ್ತು ನಿಮ್ಮ ಚಿಕ್ಕಪ್ಪ ಬರ್ತಾ ಇದ್ದಾರೆ. ಹೌದಮ್ಮ? ಮಲ್ಲು ಅಂಕಲ್ ಬರ್ತಾ ಇದ್ದಾರಾ? ಹೌದಾ? ಮಲ್ಲೇಶಿ ಬರ್ತಾ ಇದ್ದಾನ? ನನಗೇನು ಹೇಳಲೇ ಇಲ್ಲ. ಹೌದು, ಏನು ಇದ್ದಕ್ಕಿದ್ದಾಗೆ ಬರ್ತಾ ಇದ್ದಾನೆ? ರೀ, ಮಲ್ಲಣ್ಣ ನಮ್ಮ ಅಳಿಯಂದ್ರನ್ನ ಭೇಟಿ ಮಾಡಕ್ ಬರ್ತಾ ಇದ್ದಾರೆ. ಬರ್ಲಿ ಬಿಡಿ, ಮೊದಲನೇ ಸಲ ನಮ್ಮ ಅಳಿಯಂದ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅವ್ರಿಗದು ಏನು ಗಿಫ್ಟ್ ಕೊಡ್ತಾರೋ ನೋಡೋಣ. ಅಯ್ಯೋ ಅತ್ತೆ, ನನಗೆ ಗಿಫ್ಟ್ ಎಲ್ಲ ಏನು ಬೇಡ. ನಾವು ನಾಳೆ ಬೆಳಗ್ಗೆನೆ ವಾಪಸ್ ಊರಿಗೆ ಹೊರಡ್ತಾ ಇದ್ದೀವಿ. ಕೆಲಸ ಎಲ್ಲ ತುಂಬ ಬಾಕಿ ಇದೆ ಅತ್ತೆ. ಇನ್ನೂ ತಡ ಮಾಡೋಕ್ಕಾಗಲ್ಲ, ಆಮೇಲೆ ತುಂಬ ಲಾಸ್ ಆಗ್ಬಿಡುತ್ತಷ್ಟೇ. ಏನ್ರಿ ಕೆಲ್ಸ ಅಂತ ಬಡ್ಕೋತೀರಾ? 2 ದಿನ ಇದ್ದು ಹೋಗ್ಬೇಕು ಅಂತ ಹೇಳಿಲ್ವಾ ನಾನು? ಒಂದ್ 2 ದಿನದ ಮಟ್ಟಿಗಾರು ಸಮಾಧಾನದಿಂದ ಇರಕ್ಕಾಗಲ್ವಾ ನಿಮ್ಗೆ? ಹೌದಳಿ ಅಂದ್ರೆ ನನ್ನ ಮಗಳು ಸರಿಯಾಗಿ ಹೇಳ್ತಾ ಇದ್ದಾಳೆ. ಏನ್ ನೀವು ದೊಡ್ಡ ಅಂಬಾನಿ ನೋಡಿ, ಒಂದ್ 2 ದಿನ ಹೋಗ್ಲಿಲ್ಲ ಅಂದ್ರೆ ₹1,000 ಲಾಸ್ ಆಗ್ಬಿಡತ್ತೆ ಅನ್ನಕ್ಕೆ. ಅತ್ತೆ, ನಂದು ಡೈರಿ ಪ್ರಾಡಕ್ಟ್ಸ್ ಬಿಸ್ನೆಸ್ಸು ಅಂತ ನಿಮಗೆ ಮೊದಲೇ ಗೊತ್ತು. ಇದರಲ್ಲಿ ನಾನು ದಿನ ಅಂಗಡಿಲಿ ಇರಲೇಬೇಕು, ತುಂಬ ಮುಖ್ಯ. ಮದುವೆಗಿನ ಮೊದಲು ನಾನು ನನ್ನ ಈ ಬಿಸ್ನೆಸ್ ಬಗ್ಗೆ ನಿಮ್ಮ ಹತ್ರ ಹೇಳಿದಾಗ ನೀವೇ ಎಷ್ಟು ಖುಷಿ ಪಟ್ಟಿದ್ರಿ. ಓ, ಒಳ್ಳೆ ಬಿಸ್ನೆಸ್ಸು, ನಮ್ಮ ಮಗಳಿಗೆ ಹಾಲು ತುಪ್ಪ ಬೆಣ್ಣೆಗೆ ಏನೂ ಕೊರತೆ ಆಗಲ್ಲ ಅಂತ ಎಷ್ಟು ಖುಷಿ ಪಟ್ಟಿದ್ರಿ. ಮತ್ತು ಈಗ ಯಾಕೆ ಈ ಥರ ಒಂಥರ ಮಾತಾಡ್ತಾ ಇದ್ದೀರಾ? ಅಳಿಯ ಈ ತರ ಧೈರ್ಯವಾಗಿ ಉತ್ತರ ಕೊಟ್ಟಿದ್ದನ್ನ ನೋಡಿ ಮಾವನಿಗೆ ಆಶ್ಚರ್ಯ ಆಗುತ್ತೆ. ಇದೇನು ಅಳಿ ಅಂದರೆ ಈ ಥರ ಮಾತಾಡ್ತಾ ಇದ್ದೀರಾ? ಮದುವೆ ಆಗಿ 25 ವರ್ಷ ಆಗ್ತಾ ಬಂದರೂ ನಾನು ಯಾವತ್ತೂ ಇವಳ ಎದುರಿಗೆ ಈ ಥರ ಮಾತಾಡಿಲ್ಲ. ನೀವು ಹಳ್ಳಿಯಾಗಿ ಏನು ನಿಮ್ಮ ಅತ್ತೆಗೆ ಈ ಥರ ಉತ್ತರ ಕೊಡ್ತಾ ಇದ್ದೀರಾ? ಅಪ್ಪ, ಅತ್ತೆಗೆ ಈ ಥರ ಉತ್ತರ ಕೊಡೋ ಇವರು ಹೆಂಡತಿಯಾಗಿರೋ ನನ್ನನ್ನು ಯಾವ ಥರ ನಡೆಸ್ಕೋಬಹುದು ಅಂತ ಯೋಚನೆ ಮಾಡಿ. ಅಯ್ಯೋ, ನಾನು ಆ ಥರ ಎಲ್ಲ ಹೇಳಿತು. ನಾನು ಏನು ಹೇಳಕ್ಕೆ ಹೊರಟಿದ್ದೆ ಅಂದರೆ, ರಘು ಇನ್ನೇನೋ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪ್ರಿಯಾಂಕಾ ಚಿಕ್ಕಪ್ಪ ಮಲ್ಲೇಶಿ ಬರ್ತಾನೆ. ಮಲ್ಲೇಶಿನ ನೋಡಿ ಮಾವನಿಗಿನ ಅತ್ತೆಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಮಲ್ಲೇಶಣ್ಣ, ಬನ್ನಿ ಬನ್ನಿ, ಎಷ್ಟು ದಿನ ಆದ್ಮೇಲೆ ಬರ್ತಾ ಇದ್ದೀರಾ. ನಾನು ನಿಮ್ಮ ಅತ್ತಿಗೆ ಆಗಿದ್ರು ನನ್ನನ್ನು ನಿಮ್ಮ ತಂಗಿ ಥರ ನೋಡ್ಕೋತೀರಾ. ನಿಮ್ಮ ತಂಗಿ ನೋಡಕ್ ಬರಬೇಕು ಅಂತಾನು ನಿಮಗೆ ಅನಿಸ್ತಿರ್ಲಿಲ್ವಾ? ಅದಕ್ಕೆ ಏನು ಮಾಡೋದು ಹೇಳಿ? ನಿಮಗೆ ಗೊತ್ತಲ್ಲ, ನಂದು 1-2 ಬಿಸ್ನೆಸ್ಸು. ನನಗೆ ಸಮಯನೇ ಸಾಕಾಗಲ್ಲ. ನಾನು ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಆಗ್ತಿರ್ಲಿಲ್ಲ. ಅದಕ್ಕೆ ಮದುವೆ ಆದಮೇಲೆ ಪ್ರಿಯಾಂಕಾ ಮೊದಲನೇ ಸಲ ಗಂಡನ ಜೊತೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಗೊತ್ತಾಯಿತು. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇವ್ರನ್ನ ನೋಡಿದ್ರೆ ಈ ಕುಟುಂಬದಲ್ಲಿ ಇವರೊಬ್ಬರಾದರೂ ಒಳ್ಳೆ ತಿಳುವಳಿಕೆ ಇರೋ ವ್ಯಕ್ತಿ ಥರ ಕಾಣ್ತಾ ಇದ್ದಾರೆ. ಇವರಾದರೂ ನನ್ನನ್ನು ಈ ಕುಟುಂಬದಿಂದ ಪಾರು ಮಾಡ್ತಾರೋ ನೋಡೋಣ. ಅಳಿಯಂದ್ರನ್ನ ನೋಡಿ ನನಗಂತೂ ತುಂಬ ಖುಷಿ ಆಯಿತು.
ಒಳ್ಳೆ ಹುಡುಗ ಇದ್ದ ಹಾಗಿದ್ದಾರೆ. ಪ್ರಿಯಾಂಕಾ, ಒಳ್ಳೆ ಹುಡುಗನ ಕೈ ಹಿಡ್ದಿದ್ಯಮ್ಮ. ನಿನ್ನ ಗಂಡನ ಚೆನ್ನಾಗಿ ನೋಡ್ಕೊ. ಮತ್ತು ಆಮೇಲೆ ನಿಮ್ಮಮ್ಮ ಅಂದರೆ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ನಡ್ಸ್ಕೋತಾರಲ್ಲ, ಆ ಥರ ನಡ್ಕೊಂಡ್ಬಿಟ್ಟಿಯಾ ನಿನ್ನ ಗಂಡನ ಜೊತೆ. ಏನ್ ಮಾತಾಡ್ತೀಯ ಮಲ್ಲಣ್ಣ? ನಿಮ್ಮ ಅಣ್ಣನಿಗೆ ನಾನು ಏನ್ ತೊಂದರೆ ಕೊಟ್ಟಿದ್ದೀನಿ ಅಂತ? ಅವ್ರನ್ನ ನನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದೀನಿ ಅಲ್ವೇನ್ರಿ? ಅಲ್ವೇನ್ರಿ? ನಾನು ಹೇಳ್ತಾ ಇರೋದು ನಿಮಗೆ ಕೇಳಿಸ್ತಿದ್ಯೋ ಇಲ್ವೋ? ಏನ್ ಕೆಪ್ಗೆ ಪಾಗ್ ಹೋದ್ರಾ ಹೆಂಗೆ? ಹೌದು ಹೌದು, ನನ್ನ ನೀನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದೆಯಾ? ಹ್ಞೂ, ಅಷ್ಟು ಹೇಳಕ್ಕೆ ಏನು ದೊಡ್ಡ ರೋಗ ನಿಮಗೆ? ಅಣ್ಣ, ಎಲ್ಲ ಅರ್ಥ ಆಗ್ತಾ ಇದೆ. ಅತ್ಗೆ ಮನೇಲಿ ಹೆಣ್ಮಕ್ಳು ಥರ, ಗಂಡ್ಮಕ್ಳು ಥರ ಇದ್ದರೆ ಚೆನ್ನಾಗಿರುತ್ತೆ. ಅಯ್ಯೋ, ನಮ್ಮ ಅಣ್ಣನ ಪರಿಸ್ಥಿತಿನೇ, ಅವನನ್ನು ಯಾವ ಪರಿಸ್ಥಿತಿಲಿ ಇಟ್ಟಿದ್ದೀರಾ? ಚಿಕ್ಕಪ್ಪ, ನನ್ನ ಗಂಡ ಇಲ್ಲೇ ಇದ್ದಾರೆ. ಅವ್ರ ಎದುರಿಗೆ ಏನು ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಲ್ಲ? ಇದನ್ನೆಲ್ಲ ಕೇಳಿ ಅವ್ರು ಏನು ಅನ್ಕೊಳ್ಳಲ್ಲ. ನಾನು ನಮ್ಮಮ್ಮ ಅಪ್ಪನ ಹತ್ರ ಎಲ್ಲ ಕೆಲಸ ಮಾಡಿಸ್ತೀವಿ ಅಂತ ಅನ್ಕೊಳ್ಳಲ್ವಾ? ಅಯ್ಯೋ, ಅದರಲ್ಲೇನಿದೆ ಬಿಡಮ್ಮ, ಅವನಿಗೂ ಎಲ್ಲ ಅರ್ಥ ಆಗಲಿ. ಈ ಒಂದಿನ ಇಲ್ಲಿ ಕಳೆದಿದ್ದಾನೆ ಅಂದರೆ ಈಗಾಗಲೇ ಅವನಿಗೆಲ್ಲ ಅರ್ಥ ಆಗಿರುತ್ತೆ ಅಲ್ವಾ ಅಳಿ? ಅಂದರೆ ನೀವೇ ಹೇಳಿ, ನೀವು ಈ ಮನೆಗೆ ಬಂದಾಗಿಂದ ನಿಮ್ಮ ಅತ್ತೆ ಕೈಯಲ್ಲಿ ಒಂದು ಲೋಟ ಕಾಫಿನಾದರೂ ಕುಡ್ದಿದ್ದೀರಾ? ಏನು ಉತ್ತರ ಕೊಡ್ಲಪ್ಪ? ಇವ್ರೆದ್ರಿಗೆ ಎಲ್ಲ ಹೇಳ್ಬಿಡೋಣ ಅಂತ ಅನ್ಸುತ್ತೆ, ಆದರೆ ಏನು ಮಾಡೋದು, ಹೇಳೋಕ್ಕೂ ಆಗಲ್ವೇ? ನೋಡಪ್ಪ ರಘು, ಈ ಮನೆಗೆ ಅಳಿಯನಾಗಿ ಬರೋನ್ ಕಥೆ ಮುಗ್ದ ಹಾಗೆ. ಈಗ ನೀನೇ ಹೇಳಪ್ಪ, ನಮ್ಮ ಅಣ್ಣನ ಮುಖ ನೋಡು, ನನ್ನ ಮುಖ ನೋಡು, ನಿನ್ಗೇನನ್ಸುತ್ತೆ? ಏನಪ್ಪ ಉತ್ತರ ಕೊಡ್ಲಿ? ಯಾಕಪ್ಪ ಕನ್ಫ್ಯೂಸ್ ಆದ ಹಾಗಿದೆಯಾ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಕಷ್ಟ ಅನ್ನಿಸ್ತಾ ಇದೆಯಾ? ಇಲ್ಲ ಅಂಕಲ್, ಆ ಥರ ಎಲ್ಲ ಏನಿಲ್ಲ. ಕನ್ಫ್ಯೂಸ್ ಆಗಿರೋ ರಘುನ ನೋಡಿ ಎಲ್ಲರೂ ನಗ್ತಾರೆ. ಚಿಕ್ಕಪ್ಪ, ಸಾಕು ಸುಮ್ಮನಿರಿ. ಯಾಕೆ ನನ್ನ ಗಂಡನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಸುಮ್ಮನೆ ಒಂದು ಸ್ವಲ್ಪ ಮಜಾ ತಗೊಳ್ಳೋಣ ಅಂತ. ಅಯ್ಯೋ ದೇವ್ರೆ, ಇಲ್ಲಿ ಏನು ನಡೀತಾ ಇದೆ? ಮಲ್ಲು, ಸಾಕು ತಮಾಷೆ ಮಾಡಿದ್ದು. ನಡಿ ನಡಿ, ಒಳಗೆ ಹೋಗಿ ಎಲ್ರಿಗೂ ಒಂದು ಸ್ವಲ್ಪ ಕಾಫಿ ತಗೊಂಡ್ ಬಾ. ಅಳಿಯಂದ್ರೆ, ನನ್ನ ತಮ್ಮ ಇಷ್ಟೊತ್ತರೆಗೂ ನಿಮಗೆ ಸುಮ್ಮನೆ ತಮಾಷೆ ಮಾಡಿದ್ದು. ನಿಮಗೆ ಗೊತ್ತಾ ಅಳಿ ಅಂದ್ರೆ, ಈ ಮಲ್ಲು ಹೆಂಡತಿ ಹೇಳ್ದ ಹಾಗೆ ಕೇಳೋದ್ರಲ್ಲಿ, ಮನೆ ಕೆಲಸ ಎಲ್ಲ ಮಾಡೋದ್ರಲ್ಲಿ ನನ್ನ ಗಂಡನ್ಗಿಂತನೂ ಒಂದು ಕೈ ಮೇಲೆ. ಇವನ್ ಹೆಂಡತಿ ಇವನ ಹತ್ರ ಬರೀ ಅಡಿಗೆ ಕೆಲಸ, ಮನೆ ಕೆಲಸ ಅಷ್ಟೇ ಮಾಡ್ಸೋದಲ್ಲ, ತನ್ನ ಕಾಲನ್ನು ಒತ್ತಿಸ್ಕೊಳ್ತಾಳೆ ದಿನ. ಅಯ್ಯೋ ದೇವ್ರೆ, ಇದು ಎಂಥ ಫ್ಯಾಮಿಲಿ ಅಂತ! ಇಲ್ಲಿ ಎಲ್ಲ ಗಂಡಸರು ಹೆಂಡತಿರಿಗೆ ಒಳ್ಳೆ ಗುಲಾಮ್ರ ಥರನೇ ಬದುಕ್ತಾ ಇದ್ದಾರೆ ಅಂತಾಯ್ತು. ಅಂದರೆ ಈ ಮಲ್ಲು ಅಂಕಲ್ನ ಇವರೇ ಕರೆಸಿದ್ದು. ಇಲ್ಲೆಲ್ಲ ಗಂಡಸರು ಯಾವ ರೀತಿ ಇರ್ತಾರೆ ಅಂತ ನನಗೆ ಅರ್ಥ ಮಾಡ್ಸೋಕ್ಕೋಸ್ಕರ. ಓ, ನನಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ಅಳಿ ಅಂದರೆ ಏನು ಯೋಚನೆ ಮಾಡ್ತಿದ್ದೀರಾ? ಅಣ್ಣ, ನಾವು ಮೊದಲು ಮದುವೆ ಆದಾಗ ಇದೇ ಥರ ಕನ್ಫ್ಯೂಸ್ ಆಗಿರ್ಲಿಲ್ವಾ? ಆಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆದ್ವಿ ತಾನೇ? ಅದೇ ಥರ ಅಳಿಯಂದ್ರು. ಅಲ್ಲ, ನನಗೆ ಒಂದು ಕ್ಲಿಯರ್ ಮಾಡಿ, ನೀವೆಲ್ಲರೂ ಸೇರಿಕೊಂಡು ನನಗೆ ಏನು ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ಅಳಿಯಂದ್ರೆ, ನಾವು ನಿಮ್ಮನ್ನ ಇಲ್ಲಿ ಕರೆಸಿದ್ದು ನೀವು ಮದುವೆ ಆದಮೇಲೆ ಯಾವ ರೀತಿ ನಡ್ಕೋಬೇಕು, ನನ್ನ ಮಗಳ ಜೊತೆ ಹೇಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಸೋಕ್ಕೋಸ್ಕರ. ಈಗ ನೀವು ನಿಮ್ಮ ಮಾವನ್ನೇ ನೋಡೋದಲ್ಲ, ಮನೆ ಅಡುಗೆ ಕೆಲಸ ಎಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ, ನಾನು ಏನು ಹೇಳಿದ್ರು ಕೇಳ್ತಾರೆ. ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ ಮಲ್ಲೇಶಿನ ಕರೆಸಿದ್ದು. ಮಲ್ಲೇಶಿನ ನೋಡಿ, ನಿಮ್ಮ ಮಾವನಿಗಿನ ಒಂದು ಕೈ ಮೇಲವನು. ಅದೇ ಥರ ನೀವು ನನ್ನ ಮಗಳ ಜೊತೆ ನಡ್ಕೋಬೇಕು. ನಿಮ್ಮ ಮಾವ, ಮಲ್ಲೇಶಿ ಎಲ್ರಿಗಿನ್ನೂ ಒಂದು ಹೆಜ್ಜೆ ಮುಂದೆ ಇರಬೇಕು. ಅಷ್ಟು ಚೆನ್ನಾಗಿ ಮನೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಬೇಕು. ನನ್ನ ಮಗಳು ಏನು ಹೇಳಿದ್ರು ಕೇಳ್ಕೊಂಡು ಹೋಗಬೇಕು. ಆಯ್ತಾ, ಇನ್ನೂ ಏನಾದರೂ ಇದೆಯಾ? ಒಟ್ಟಿನಲ್ಲಿ ನನ್ನನ್ನು ನಿಮ್ಮ ಹೆಂಡತಿಗೆ ಒಳ್ಳೆ ಗಂಡ ಆಗಿರೋದ್ರಿಗಿಂತ ಅವಳಿಗೆ ಗುಲಾಮ್ನಾಗಿರು ಅಂತ ಹೇಳ್ತಾ ಇದ್ದೀರಾ. ನೋಡಿ, ನನ್ನಿಂದ ಇದೆಲ್ಲ ಸಾಧ್ಯ ಇಲ್ಲ. ಮದುವೆ ಆದಮೇಲೆ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ಹೊಂದ್ಕೊಂಡು ಹೋಗಿ ಅಂತ ಹೇಳೋದು ಬಿಟ್ಟು, ಇದೇನ್ರಿ ಇದು? ಅಳಿಯನ್ನ ಗುಲಾಮ್ನಾಗಿ ಮಾಡ್ಕೊಳ್ಳೋದು, ಇಂಥದ್ದು ನಾನು ಎಲ್ಲೂ ನೋಡಿಲ್ಲಪ್ಪ. ಇಷ್ಟು ವಯಸ್ಸಾಗಿದ್ರು ನಿಮಗೆ ಒಂದು ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ವಾ? ಗಂಡ ಹೆಂಡತಿ ಅಂದರೆ ಒಬ್ರನ್ನೊಬ್ರು ಪ್ರೀತಿಸ್ಬೇಕು, ಒಬ್ರಿಗೊಬ್ರು ಕಷ್ಟ ಸುಖದಲ್ಲಿ ಜೊತೆಯಾಗಿರಬೇಕು. ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತೀನಿ, ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಅವಳ ಕಷ್ಟ ಸುಖ ಎಲ್ಲದರಲ್ಲೂ ನಾನು ಭಾಗಿಯಾಗ್ತೀನಿ, ಅವಳಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ಆದರೆ ಅವಳಿಗೆ ಗುಲಾಮ್ನಾಗಿರೋ ಅಂದರೆ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ನೋಡಿ ಪ್ರಿಯಾಂಕಾ, ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಾನೀಗ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ಬಾಳೋದಾದರೆ ನನ್ನ ಜೊತೆ ಬಾ, ಇಲ್ಲ ಅಂದರೆ ನೀನು ಇಲ್ಲೇ ಇರ್ಬೋದು. ಏನು ಮಾಡ್ತೀಯಾ ಯೋಚನೆ ಮಾಡು. ರೀ, ನನ್ನ ತಪ್ಪಾಯಿತು. ಚಿಕ್ಕನ್ನಿಂದ ನಮ್ಮಪ್ಪ ಮನೆ ಕೆಲಸ ಎಲ್ಲ ಮಾಡೋದು, ಅಮ್ಮನ ಹೇಳ್ದಾಗೆಲ್ಲ ಕೇಳೋದು, ಇದನ್ನೆಲ್ಲ ನೋಡಿ ನಾನು ಮದುವೆ ಆಗೋ ನನ್ನ ಗಂಡನೂ ಅದೇ ಥರ ಇರಬೇಕು ಅಂತ ನಾನು ಅಂದ್ಕೊಂಡೆ. ನಿಮ್ಮ ಮಾತೆಲ್ಲ ಕೇಳಿದ್ಮೇಲೆ ಇದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಗಂಡ ಹೆಂಡತಿ ಅಂದರೆ ಒಬ್ರಿಗೊಬ್ರು ಗುಲಾಮ್ರ ಥರ ಬದುಕೋದಲ್ಲ, ಒಬ್ರನ್ನೊಬ್ರು
ಪ್ರೀತಿಸ್ಬೇಕು ಅನ್ನೋದು ನನಗೆ ಅರ್ಥ ಆಗಿದೆ. ನಾನು ನಿಮ್ಮ ಜೊತೆ ಬರ್ತೀನಿ ರೀ, ನನ್ನನ್ನು ಕ್ಷಮಿಸ್ಬಿಡಿ. ಸರಿ, ನಡಿ ಹೋಗೋಣ. ಪ್ರಿಯಾಂಕಾ ಮತ್ತೆ ರಘು ಇಬ್ರು ಅಲ್ಲಿಂದ ಹೊರಡ್ತಾರೆ. ಮುಂದೆ ಇಬ್ರು ತುಂಬಾ ಪ್ರೀತಿಯಿಂದ ಬದುಕ್ತಾರೆ. ಪ್ರಿಯಾಂಕಾ ಯಾವತ್ತೂ ತನ್ನ ತವ್ರ ಮನೆಯವ್ರು ಹೇಳ್ಕೊಡೋ ಬೇಡದೇ ಇರೋ ಮಾತುಗಳನ್ನ ಕೇಳೋದಿಲ್ಲ. ಅಯ್ಯೋ ದೇವ್ರೆ, ಇಷ್ಟು ವರ್ಷ ಹೆಂಡ್ತೀರಿ ಗುಲಾಮ್ರ ಥರ ಕಳೆದ್ಬಿಟ್ವಲ್ಲ, ನಮಗೆ ಯಾಕೆ ಅಳಿಯಂದ್ರ ಥರ ಧೈರ್ಯ ಬರಲಿಲ್ಲ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.